ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತನ ಕರಿ ಅವರೇದ ಒಣಗಿ ಮಾಡಾಕ್ತಿದ್ನಿ, ಪಲ್ಯ ಮಾಡಾಕ್ತಿದ್ನಿ. ಅದನ್ನ ನೋಡ್ರಿ ನಿಮ್ಮ ಜೋಡಿ ಶೇರ್ ಮಾಡಾಕ್ತೀನಿ. ನೋಡಿ ಬರೀ ಹಂಗೆ ಮಾಡೋದಂತ ಹೇಳಿ. ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡ ಅದಕ್ಕೆ 1ರಿಂದ 1.5 ಚರಿಗೆ ಆಗಷ್ಟು ನೀರು ಹಾಕೋಬೇಕು. ನೀರು ಹಾಕೊಂಡ ಅದಕ್ಕೆ ನೋಡ್ರಿ ಇವಾಗ ಕರಿ ಅವರಿ ಎಣ್ಣೆ ತೊಗೊಂಡಿದ್ನಿ, ಅವನ್ನ ಹಾಕಿ ಈಗ 4ರಿಂದ 5 ಶಿಟಿ ಕುದಿಸ್ಕೋಬೇಕು. ಇವ ಪೂರ್ಣ ಕುದಿಬೇಕು, ಇಲ್ಲಾಂದ್ರೆ ಟೇಸ್ಟ್ ಆಗಂಗಿಲ್ಲ ರೀ. ನೋಡ್ರಿ ಈಗ ಹೆಂಗೆ ಕುದ್ದಾವತ್ತ ಹೇಳಿ ನಮ್ಮ ಹಿಂಗಾಗಬೇಕು. ನೋಡ್ರಿ, ಒಂದು ತಕೊಂಡ ಕೈಲಿ ಪ್ರೆಸ್ ಮಾಡ್ರಿ ಅವ ಹಿಂಗಿದ್ನಾಗಬೇಕು. ಆಗ ಕುದ್ದಾವತ್ತ ಗೊತ್ತಾಗ್ತೈತಿ. ಈಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡ ಅದಕ್ಕೆ ನೋಡ್ರಿ 2 to 3 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳಕ್ತೀನಿ. ಆಯಿಲ್ ಬಿಸಿ ಆದ್ಮ್ಯಾಗ ಇದಕ್ಕೆ ನಾವು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೊಳಕ್ತೀನಿ. ಮತ್ತು ಸಾಸಿವೆ ಹಾಕಿದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೊಂಡಿದ್ದಾದ್ಮ್ಯಾಗ ಕರಿಬೇವು ಹಾಕೋಬೇಕು. ಕರಿಬೇವು ಹಾಕೊಂಡ ನಾವೇನು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವು ಉಳ್ಳಿಗಡ್ಡೆ ಇದ್ರಾಗ ಹಾಕೋಬೇಕು. ಹಾಕೊಂಡ ನೋಡ್ರಿ ಉಳ್ಳಿಗಡ್ಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಅಷ್ಟು ಭಾಳ ಗೋಲ್ಡನ್ ಬ್ರೌನ್ ಕಲರ್ ಆಗಬಾರ್ದು, ಅಷ್ಟು ಮೀಡಿಯಮ್ದಾಗ ಹುರ್ಕೋಬೇಕು. ಈ ಗ್ಯಾಸ ಸ್ಪೀಡ್ ಇಟ್ಕೊಂಡ ಇದನ್ನು ಮಾಡೋದಿಲ್ಲ, ಮೀಡಿಯಮ್ ಫ್ಲೇಮ್ದಾಗ ಇರಬೇಕು ಗ್ಯಾಸು. ನೋಡ್ರಿ, ಈಗ ಕಾಳಿನ ಪಲ್ಯಕ್ಕೆ ಯಾವಾಗಲೂ ಉಳ್ಳಿಗಡ್ಡೆ ಭಾಳ ಹುರ್ಕೋಬಾರ್ದು. ನೋಡಿ ಅದ್ರಾಗ ಮೀಡಿಯಮ್ ಹುರ್ಕೋಬೇಕು. ನಿಮ್ಮ ಕಡೆ ಎಲ್ಲ ಹೆಂಗೆ ಕಾಳಿನ ಪಲ್ಯ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ. ಈಗ ನೋಡ್ರಿ ಉಳ್ಳಿಗಡ್ಡೆ ಎಲ್ಲ ನಮ್ಮ ಹುರಿದವು. ಇದಕ್ಕೆ ನಾ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರಿಶಿನ ಪೌಡ್ರ್ ಹಾಕೊಳಕ್ತೇನೆ ನೋಡ್ರಿ. ಮತ್ತು ಇದಕ್ಕೆ 1ರಿಂದ 2 ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಖಾರ ಪುಡಿ ಹಾಕೊಳಕ್ತೇನೆ ನೋಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟ ನೋಡ್ಕೊಂಡ ನಿಮ್ಮ ಮೀಡಿಯಮ್ಮ ಹಾಕೋಬೇಕು. ಯಾರಿಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಾದರೆ ಕಡಿಮೆ ಹಾಕೋಬೋದು. ನೋಡ್ರಿ, ಇದನ್ನ ಒಂದ್ಸಲ ತೆರವಾಡಿ ನಾವೇನು ಕುದಿಸಿಟ್ಕೊಂಡಿರ್ತೀವಿ ಕರಿ ಅವ್ರಿ ಏನಿರ್ತಾವ್ರಲ್ಲ ಅವನ್ನ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಎಲ್ಲ ಇದ್ರಾಗ ಹಾಕೊಂಡ ಇವನ್ನ ಒಂದ್ಸಲ ಚೆನ್ನಾಗಿ ತಿರುವಾಡಿ ತೊಗೋಬೇಕು. ನೋಡ್ರಿ, ಎಲ್ಲ ಮಿಕ್ಸ್ ಆಗಬೇಕು. ಕೆಳಗಿನ ಮ್ಯಾಗ ಮಾಡ್ಕೊಂಡ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟನ ಸಣ್ಣ ಉಪ್ಪು ಹಾಕೊಳಕ್ತೀನಿ. ನಾವು ಅಡುಗೆಗೆ ಜಾಸ್ತಿ ಸಣ್ಣ ಉಪ್ಪು ಯೂಸ್ ಮಾಡ್ತೀವಿ. ನಿಮ್ಗೆ ಬೇಕಂದ್ರೆ ಎಂಥ ಉಪ್ಪು ಬೇಕು ಅಂಥದ್ದು ಹಾಕೋಬೋದು. ಉಪ್ಪು ಹಾಕೊಂಡ ತಿರುವಾಡಿದಾದ್ಮ್ಯಾಗ ಇದು ಮ್ಯಾಗಿಂದ ಪ್ಲೇಟ ಮುಚ್ಚಬೇಕ್ರಿ. ಒಂದು 2ರಿಂದ 3 ನಿಮಿಷ ಆಗಷ್ಟ ಇದನ್ನು ಮುಚ್ಚಿಡಬೇಕು. ಹಿಂಗೆ ಏನು ಲಿಡ್ ಕ್ಲೋಸ್ ಮಾಡಿರ್ತೀವಿ ಇದನ್ನ ಈಗ ಓಪನ್ ಮಾಡಿದ ಕೂಡಲೇ ನೋಡ್ರಿ ನಮ್ದು ಪಲ್ಯ ರೆಡಿ ಆಗೈತಿ. ಹೆಂಗೆ ಕಾಣಾಕ್ತೈತಿ ನೋಡ್ರಿ. ಇದು ಚಪಾತಿ ಜೊತೆನೂ ಅಟ್ಟ ಟೇಸ್ಟ್ ಇರ್ತೈತಿ. ನೀವು ರೈಸ್ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು, ಎಲ್ಲಕ್ಕೂ ಕಾಂಬಿನೇಷನ್ ಐತಿ. ಇದನ್ನ ನೋಡ್ರಿ ನಾ ಒಂದು ಪ್ಲೇಟಿಗೆ ಸರ್ವ್ ಮಾಡಾಕ್ತೀನಿ. ನೋಡ್ರಿ ಹೆಂಗೆ ಕಾಣಾಕ್ತೈತಿ ಅಂತ ಹೇಳಿ. ಈಗ ನಾ ಇಲ್ಲಿಟ್ಟ ಒಂದು ಪ್ಲೇಟ್ದಾಗ ಇದನ್ನು ಪಲ್ಯ ಎಲ್ಲ ಹಾಕೊಂಡ ನಿಮ್ಗೆ ತೋರ್ಸಾಕ್ತೀನಿ. ಹೆಂಗಾರೆ ಕಾಣಾಕ್ತೈತಿ ನಮ್ದು ಇವತ್ತಿಂದ ಪಲ್ಯ ರೆಸಿಪಿ. ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.